ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಇದರಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾರ ಮೇಲೆ ದೌರ್ಜನ್ಯ ನಡೆದಿದೆ ಅವರಿಗೆ ನ್ಯಾಯ ಸಿಗಬೇಕು. ಯಾರು ಈ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ನನ್ನ ಗುರಿ ಅಷ್ಟೇನೆ. ನಾನು ಎಲ್ಲರಿಗೂ ಮನವಿ ಮಾಡಿದ್ದು, ಇದರಲ್ಲಿ ಯಾರ ಕುಟುಂಬದವರಾರು ಇರ್ಬೋದು, ನಾನು ಇರ್ಬೋದು, ನನ್ನ ಪಕ್ಷ ಇರ್ಬೋದು, ನನ್ನ ಸರ್ಕಾರ ಇರ್ಬೋದು, ಮಾಧ್ಯಮದವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇದರಲ್ಲಿ ವಿಷಯಾಂತರ ಆಗಬಾರದು. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣ ಇದು. ರಾಜ್ಯದ ಒಬ್ಬ ಹಿರಿಯ ನಿವೃತ್ತ IAS ಅಧಿಕಾರಿ ಬೆಳಿಗ್ಗೆ ನನಗೆ ಫೋನ್ ಮಾಡಿ, ಸರ್ ಈ ಘಟನೆ ನೋಡಿದರೆ ನನಗೆ ಮಾನಸಿಕ ಹಿಂಸೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಫೋನಲ್ಲೇ ಕಣ್ಣೀರಿಟ್ಟಿದ್ದಾರೆ. ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪ್ರಕರಣ ಇದು. ನನ್ನ ಉದ್ದೇಶ, ನನ್ನ ಗುರಿ ಇಷ್ಟೇ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅವ್ರು ಯಾವ ಪಕ್ಷಕ್ಕೆ ಸೇರಿರಲಿ, ಯಾವ ಮನೆಗೆ ಸೇರಿರಲಿ, ಯಾರೇ ಆಗಿರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅದರ ಮೇಲೆ ನಮ್ಮ ಲಕ್ಷ್ಯ ಇರಬೇಕು, ಅದರ ಕಡೆಗೆ ನಮ್ಮ ಗುರಿ ಇರಬೇಕು. ಅದನ್ನು ಬಿಟ್ಟುಬಿಟ್ಟು ಇದರಲ್ಲಿ ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಅನ್ನುವಂಥದ್ದು ನನ್ನ ನಿಲುವು. ನನ್ನ ನಿಲುವನ್ನು ನಾನು ರೀಟ್ರೇಟ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ವಿಷಯಾಂತರ ಮಾಡೋದು ಬೇಡ ಅಂತೇಳಿ ಯಾರೋ ನನ್ನ ಮೇಲೆ ವೈಯಕ್ತಿಕವಾಗಿ ಏನೇನೋ ಆರೋಪ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರ್ಯಾಪಿಗೆ ಬೀಳೋನಲ್ಲ. ಅದು ಪರ್ಫೆಕ್ಟ್ ಟ್ರ್ಯಾಪ್. ಅದು ವಿಷಯಾಂತರ ಮಾಡಲಿಕ್ಕೆ. ಇದು ನನಗೂ ಇನ್ನೊಬ್ಬರಿಗೂ ಯಾವುದು ನನಗೆ ಪರ್ಸ್ನಲ್ ಎನಿಮಿಟಿ ಯಾರ ಜೊತೆಗೂ ಇಲ್ಲ.